ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ. ಧರ್ಮೋ ರಕ್ಷತಿ ರಕ್ಷಿತಃ. ಈ ದಿನ ಶ್ರೀ ಪಿಪಿಡಿ ಕ್ಷೇತ್ರದ ಅಮ್ಮನವರ ಆಶೀರ್ವಾದಗಳೊಂದಿಗೆ 12ನೇ ಸುತ್ತಿನ ಪಾದಯಾತ್ರೆಯ 21ನೇ ಸುತ್ತಿನ ಪಾದಯಾತ್ರೆಯ ವಿಡಿಯೋ ಚಿತ್ರೀಕರಣ. ಈ ದಿನ ಇಂದಿನ ಸಂಚಿಕೆಯಲ್ಲಿ ತಿಳಿಸಿದಂತೆ ಶ್ರೀ ಪಿಪಿಡಿ ಕ್ಷೇತ್ರದ ಮೂಲತಃ ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿಯ ಆಶೀರ್ವಾದಗಳೊಂದಿಗೆ ಗ್ರಾಮಸ್ಥರು ಮತ್ತು ಶ್ರೀ ಆರ್ ಪ್ರಭಾಕರ್ ಡಿರವರ ನೇತೃತ್ವದಲ್ಲಿ ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದ ಕಟ್ಟಡ ನಿರ್ಮಾಣ ಕಾರ್ಯವು ಯಶಸ್ವಿಯಾಗಿ ನಡೆದು ಬಂದು ನೂತನ ದೇವಸ್ಥಾನಕ್ಕೆ ಮೋಲ್ಡ್ ಹಾಕಿದ ನಂತರ ಮೇಲೆ ಶಿಖರ ಕೆಲಸ ಕಾರ್ಯ ಮತ್ತು ಅಮ್ಮನವರ ಮೂರ್ತಿಯನ್ನು ಚಿತ್ರಿಸುವ ಕೆಲಸ ಕಾರ್ಯಗಳು ನಡೆಯಬೇಕಾಗಿದ್ದರಿಂದ ಶ್ರೀ ಆರ್ ಪ್ರಭಾಕರ್ ಡಿ ಮತ್ತು ಗ್ರಾಮಸ್ಥರಾದ ಶ್ರೀ ಕೆ ಎಂ ಪುಟ್ಟಣ್ಣ, ಶ್ರೀ ಬಿ ವಿ ನಾಗರಾಜ್, ಶ್ರೀ ಬಿ ಎಂ ಕೃಷ್ಣಪ್ಪ, ಶ್ರೀಯುತ ಚಾಮರಾಜ್, ಶ್ರೀಯುತ ನಾರಾಯಣಸ್ವಾಮಿ, ಶ್ರೀಯುತ ಸುಂದರೇಶ್, ಶ್ರೀಯುತ ಚಿಕ್ಕಣ್ಣ, ಶ್ರೀಯುತ ಸೀನಣ್ಣ, ಶ್ರೀಯುತ ವೆಂಕಟೇಶ್, ಕೃಷ್ಣಪ್ಪ, ಬಿ ಎಂ ರಾಜಗೋಪಾಲ್ ಮತ್ತು ಗ್ರಾಮದ ಹಲವಾರು ಮುಖಂಡರು ಎಲ್ಲರೂ ಸಹ ಕುಳಿತು ಚರ್ಚಿಸಿ ಶ್ರೀ ಆರ್ ಪ್ರಭಾಕರ್ ಡಿರವರ ಮಾರ್ಗದರ್ಶನದಲ್ಲಿ ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದ ಶಿಖರ ಕಾರ್ಯವನ್ನು ಸಹ ಕೈಗೊಳ್ಳಲಾಗಿರುತ್ತದೆ. ತದನಂತರ ಒಂದು ಹಂತಕ್ಕೆ ದೇವಸ್ಥಾನದ ಕೆಲಸ ಕಾರ್ಯಗಳು ಜರುಗಿದ ನಂತರ ಜನರಲ್ಲಿ ಆರ್ಥಿಕದ ಹಣದ ಕೊರತೆಯೋ ಅಥವಾ ಉತ್ಸಾಹದ ಕೊರತೆಯಿಂದಾಗಿ ಒಂದು ಹಂತಕ್ಕೆ ದೇವತಾ ಕೆಲಸ ಕಾರ್ಯಗಳು ನಡೆದು ಬಂದು ತದನಂತರ ಸ್ವಲ್ಪ ದಿನ ಕೆಲಸ ಕಾರ್ಯಗಳು ಸ್ಥಗಿತಗೊಳ್ಳುತ್ತವೆ. ಆ ಸಂದರ್ಭದಲ್ಲಿ ಶ್ರೀಯುತ ಕೆ ಎಂ ಪುಟ್ಟಣ್ಣನವರು ಗ್ರಾಮಸ್ಥರೊಂದಿಗೆ ಸಾಕಷ್ಟು ಸಮಯವನ್ನು ಚರ್ಚಿಸಿ ಶ್ರೀಯುತ ಪಿರಿಯಾಪಟ್ಟಣದಮ್ಮ ತಾಯಿಯ ನೂತನ ವಿಗ್ರಹವನ್ನು ತೆಗೆದುಕೊಂಡು ಬರಲು ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದ ಬಾಗಿಲು, ಮುಖ್ಯ ಬಾಗಿಲು ಇವುಗಳೆಲ್ಲರ ರಚನಾ ಕಾರ್ಯದ ದೃಷ್ಟಿಯಿಂದ, ಹಾಗೆಯೇ ಶ್ರೀಯುತ ಶ್ರೀನಿವಾಸ್ ಇತ್ಯಾದಿಯಾಗಿ ಎಲ್ಲರ ಸಮಕ್ಷಮದಲ್ಲಿ ಚರ್ಚಿಸುತ್ತಾ ಅಮ್ಮನವರ ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದ ವಿವಿಧ ಹಂತದ ಕೆಲಸ ಕಾರ್ಯಗಳನ್ನು ಜರುಗಿಸಲು ಶ್ರೀಯುತ ಕೆ ಎಂ ಪುಟ್ಟಣ್ಣನವರು, ಶ್ರೀ ಬಿ ಎಂ ಕೃಷ್ಣಪ್ಪ, ಶ್ರೀ ಬಿ ವಿ ನಾಗರಾಜ್ರವರು ಬಹಳ ಕಷ್ಟ ಬಿದ್ದು ಸಾಕಷ್ಟು ಸಮಯವನ್ನು ಕುಳಿತು ಚರ್ಚಿಸಿ ಮಾತನಾಡಿ, ಹಾಗೆಯೇ ಶ್ರೀ ಬಿ ಎಂ ರಾಮಸ್ವಾಮಿಯವರ ಮಗ ಶ್ರೀ ಆರ್ ವೆಂಕಟೇಶಪ್ಪನವರು ಎಲ್ಲರೂ ಕುಳಿತು ಚರ್ಚಿಸಿ ತಮ್ಮ ತನು ಮನ ಧನವನ್ನು ಅರ್ಪಿಸಿ ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನವನ್ನು ಒಂದು ಹಂತಕ್ಕೆ
ತಂದು ನಿಲ್ಲಿಸುತ್ತಾರೆ. ತದನಂತರ ಈ ಶ್ರೀ ಪ್ರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದ ಉದ್ಘಾಟನೆಯ ಸಂಪೂರ್ಣ ವಿಚಾರವು, ಕಟ್ಟಡ ನಿರ್ಮಾಣದ ಸಂಪೂರ್ಣ ವಿಚಾರವು ಶ್ರೀಯುತ KM ಪುಟ್ಟಣ್ಣನವರಿಗೆ ಅವರ ಮಾರ್ಗದರ್ಶನ, ಹಿತವಚನ, ಜನರ ಸಾಮೂಹಿಕ ಹೊಂದಾಣಿಕೆಯನ್ನು ಮಾಡಿಕೊಂಡು ಒಂದು ಹಂತಕ್ಕೆ ದೇವಸ್ಥಾನದ ಕೆಲಸ ಕಾರ್ಯಗಳನ್ನು ತಂದು ನಿಲ್ಲಿಸುತ್ತಾರೆ. ತದನಂತರ ದೇವಸ್ಥಾನದ ನೂತನ ದೇವಸ್ಥಾನದ ಉದ್ಘಾಟನಾ ಸಮಾರಂಭದ ದಿನಾಂಕವನ್ನು ನಿಗದಿಪಡಿಸುತ್ತಾ ಗ್ರಾಮಸ್ಥರೆಲ್ಲರ ಸಹಕಾರದಿಂದಾಗಿ ಅತ್ಯುತ್ತಮವಾಗಿ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸುತ್ತಾ ದೇವತಾ ಕಾರ್ಯವನ್ನು ಸಾಕಷ್ಟು ಜನರಿಗೆ ಅನ್ನದಾನ ಮಾಡುವುದರೊಂದಿಗೆ ಯಶಸ್ವಿಯಾಗಿ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸುವುದರೊಂದಿಗೆ ಶ್ರೀಯುತ ಆರ್ ಪ್ರಭಾಕರ್ ಅವರ ಅನ್ನದಾಸೋಹ ಮತ್ತು ಗ್ರಾಮಸ್ಥರ ಭಕ್ತಿಪೂರ್ವಕ ಪೂಜಾ ಕಾರ್ಯಕ್ರಮಗಳೊಂದಿಗೆ ಶ್ರೀ ಪ್ರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನವನ್ನು ಉದ್ಘಾಟಿಸುತ್ತಾರೆ. ನೂತನ ದೇವಸ್ಥಾನದ ಉದ್ಘಾಟನೆಯ ಸಮಯದ ಸಾಕಷ್ಟು ವಿಚಾರಗಳು ಶ್ರೀಯುತ KM ಪುಟ್ಟಣ್ಣನವರಿಗೆ ಮಾತ್ರ ತಿಳಿದಿರುತ್ತದೆ. ಸರ್ವರಿಗೂ ಶುಭವಾಗಲಿ ಎಂದು ತಿಳಿಸುತ್ತಾ ನೂತನ ದೇವಸ್ಥಾನದ ಪೂಜಾ ಕಾರ್ಯಕ್ರಮದ ಕೆಲವೊಂದು ವಿಚಾರಗಳನ್ನು ಮುಂದಿನ ಪಾದಯಾತ್ರೆಯ ಸಮಯದಲ್ಲಿ ತಿಳಿಸುತ್ತೇನೆಂದು ಹಾಗೂ ಈ ದಿನ ವಿಶೇಷವಾಗಿ ಅಮ್ಮನವರ ಆಶೀರ್ವಾದಗಳೊಂದಿಗೆ 12ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಂಡು ವಾಡಿಕೆಯಂತೆ 21 ಸುತ್ತಿನ ಘಂಟಾನಾದವನ್ನು ಬಾರಿಸಲಾಗುವುದು. ಕಾಲ ಹೋಗುತ್ತದೆ, ಮಾತು ನಿಂತು ಹೋಗುತ್ತದೆ. ಶ್ರೀ ಪೀಪಳಿ ಕ್ಷೇತ್ರಕ್ಕೆ ಬರುವ ಸಕಲ ಭಕ್ತಾದಿಗಳೆಲ್ಲರಿಗೂ ಅಮ್ಮನವರು ಆಶೀರ್ವಾದಿಸುತ್ತಾ ಅವರ ಸಕಲ ಕೋರಿಕೆಗಳನ್ನು ಈಡೇರಿಸಲಿ ಎಂದು ಅಮ್ಮನವರಲ್ಲಿ ಈ ದಿನ ಬೇಡಿಕೊಳ್ಳುತ್ತಿದ್ದೇನೆ. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ.